ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 16ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಆಂಥ್ರಪಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಆಪ್ಷನಲ್ಸ್ಗೆ ಸಂಬಂಧಪಟ್ಟಂತೆ ಫ್ರೀ ವರ್ಕ್ಶಾಪ್ಸ್ ಅನ್ನ ಜುಲೈ 17 ಮತ್ತು 18 ಹಮ್ಮಿಕೊಳ್ಳಲಾಗ್ತಾ ಇದೆ ಲಾ ಎಕ್ಸಲೆನ್ಸ್ ಐಎಎಸ್ ನ ವತಿಯಿಂದ. ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಸ್ಗಳಲ್ಲಿ ನೀವು ಇದನ್ನ ಅಟೆಂಡ್ ಮಾಡಬಹುದಾಗುತ್ತೆ. ಆಂಥ್ರಪಾಲಜಿ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜುಲೈ 17ರಂದು ಇರುವಂತಹ ಫ್ರೀ ವರ್ಕ್ಶಾಪ್ಸ್ಗಳ ಹಾಗೆ ಮ್ಯಾಥಮೆಟಿಕ್ಸ್ ಮತ್ತು ಸೋಷಿಯಾಲಜಿ ಜುಲೈ 18ರಂದು ನಡೆಯುವಂಥದ್ದು. ಈ 4 ಆಪ್ಷನಲ್ಸ್ಗಳಲ್ಲಿ ನಿಮ್ಮ ಆಪ್ಷನಲ್ಸ್ಗಳು ಇದ್ದಲ್ಲಿ ಅವುಗಳನ್ನು ಚೂಸ್ ಮಾಡಿಕೊಂಡು ಫ್ರೀ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ಆಫ್ಲೈನ್ ಅಥವಾ ಆನ್ಲೈನ್ ಮೋಡ್ನಲ್ಲಿ ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ವೈ ಡು ಯು ನೀಡ್ ದ ಕಲೋನಿಯಲ್ ಲಾ ಆಫ್ ಸೆಡಿಷನ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತ ಎನ್.ವಿ. ರಮಣ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಯಾಕೆ ಅಂದ್ರೆ ಈ ಸೆಡಿಷನ್ ಲಾ ಅನ್ನುವಂಥದ್ದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಸಪ್ರೆಸ್ ಮಾಡುವಂತ ಒಂದು ಲಾ ಆಗಿದೆ. ಮತ್ತು ಇದೊಂದು ಕಲೋನಿಯನ್ ಲಾ. ಇವತ್ತಿಗೂ ಕೂಡ ನಮಗೆ ಇದರ ಪ್ರಸ್ತುತತೆ ಅನ್ನುವಂಥದ್ದು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಇವತ್ತು ಇದರ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಸೆಡಿಷನ್ ಲಾನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೆಡಿಷನ್ ಲಾದ ಹಿಸ್ಟ್ರಿಯನ್ನ ಒಂದಷ್ಟು ತಿಳ್ಕೊಳ್ಳೋದಾದ್ರೆ 17ನೇ ಸೆಂಚುರಿಯ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ರಾಣಿಯವರ ಕ್ವೀನ್ ನ ಆಡಳಿತ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಸಿವಿಲಿಯನ್ ಅದನ್ನ ವಿರೋಧಿಸೋದ್ರಿಂದಾಗಿ ಒಂದು ಸ್ಟೆಬಿಲಿಟಿ ಆಫ್ ದಿ ಗವರ್ಮೆಂಟ್ ಅನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಇದು ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಅಂದಿನ ಲಾ ಮೇಕರ್ಸ್ಗಳು ಈ ಸೆಡಿಷನ್ ಲಾನ ರೀತಿಯಲ್ಲಿನ ಒಂದು ಅಂಶಗಳನ್ನ ಜಾರಿಗೆ ತರ್ತಾರೆ. ಅದನ್ನ ಬಾರೋ ಮಾಡಿಕೊಂಡು ಅದನ್ನ 1870ರಲ್ಲಿ ಮಾಡುವಂತ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಇನ್ಸರ್ಟ್ ಮಾಡಲಾಗುತ್ತೆ ಸೆಕ್ಷನ್ 124A ನ ಮುಖಾಂತರದಲ್ಲಿ. ಹಾಗಾಗಿ ಸೆಕ್ಷನ್ 124A ಅನ್ನುವಂಥದ್ದು ಸೆಡಿಷನ್ ಲಾ ಅನ್ನುವಂಥ ಹೆಸರಿನಲ್ಲಿ ಐಪಿಸಿಯಲ್ಲಿ 1870ರಲ್ಲಿ ಬ್ರಿಟಿಷ್ನವರು ಮಾಡಿದಂತ ಒಂದು ಲಾ, ಅವತ್ತು ತಂದಂತ ಒಂದು ಸೆಕ್ಷನ್ ಅನ್ನುವಂಥದ್ದು ಇವತ್ತೂ ಕೂಡ ಜಾರಿಯಲ್ಲಿದೆ. ಆದ್ರೆ ಇವತ್ತಿಗೆ ಅದರ ಪ್ರಸ್ತುತತೆ ಎಷ್ಟು ಅನ್ನುವಂಥದ್ದು ದೊಡ್ಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಅದನ್ನ ಬೇರೆಯದೇ ರೀತಿಯಲ್ಲಿ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಇವತ್ತಿಗೆ ಇದರ ಒಂದು ಸೆಡಿಷನ್ ಲಾದ ರಿಲೆವೆನ್ಸ್ ಅನ್ನ ಮತ್ತು ಇದಕ್ಕೆ ಇರುವಂತ ಇಶ್ಯೂಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಈ ಸೆಡಿಷನ್ ಲಾ ಆಗಿರ್ತಕ್ಕಂಥ ಕೆಲವು ನೆಗೆಟಿವ್ಸ್ ಗಳನ್ನ ನೋಡಿದಾಗ ಇದನ್ನ ಫ್ರೀಡಮ್ ಫೈಟರ್ಸ್ ಗಳನ್ನ ಕನ್ವಿಕ್ಟ್ ಮಾಡೋದಕ್ಕೆ, ಅವರನ್ನ ಸೆಂಟೆನ್ಸ್ ಮಾಡೋದಕ್ಕೆ ಅಂತ ಹೇಳಿ ಈ ಹಿಂದೆ ಬಳಸಲಾಗಿತ್ತು. ಮೊದಲಿಗೆ ಈ ಸೆಡಿಷನ್ ಲಾ ಅನ್ನ ಬಳಕೆ ಮಾಡಿಕೊಂಡು ಬಾಲ್ ಗಂಗಾಧರ್ ತಿಲಕ್ ಅವರನ್ನ 1897ರಲ್ಲಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಲಾಯಿತು. ನಂತರದಲ್ಲಿ ಮಹಾತ್ಮ ಗಾಂಧಿ ಅವರನ್ನು ಕೂಡ ಯಂಗ್ ಇಂಡಿಯಾ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರ ಒಂದು ಪೇಪರ್ ಏನಿತ್ತು ಅದರಲ್ಲಿ ಆರ್ಟಿಕಲ್ಸ್ ಗಳನ್ನ ಅವರು ಬರೆಯುವಂತ ಆರ್ಟಿಕಲ್ಸ್ ಗಳ ವಿರುದ್ಧವಾಗಿ ಈ ಸೆಡಿಷನ್ ಚಾರ್ಜಸ್ ಗಳನ್ನ ಇವರ ಮೇಲೆ ಅಂದ್ರೆ ಮಹಾತ್ಮ ಗಾಂಧಿಯವರ ಮೇಲೂ ಕೂಡ ಹಾಕಲಾಯಿತು. ಅದರ ಅಡಿಯಲ್ಲಿ ಅವರನ್ನ ಪ್ರಾಸಿಕ್ಯೂಟ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈ ರೀತಿ ಫ್ರೀಡಮ್ ಫೈಟರ್ಸ್ ಗಳನ್ನ ಅವರು ಮಾತಾಡುವಂತ ಅವರ ಸರ್ಕಾರದ ವಿರುದ್ಧವಾದಂತ ಏನು ಮಾತುಗಳಿತ್ತು ಈ ಕ್ರಿಟಿಸಿಸಮ್ ಅನ್ನ ಸಪ್ರೆಸ್ ಮಾಡುವಂತ ನಿಟ್ಟಿನಲ್ಲಿ ಸೆಡಿಷನ್ ಲಾ ಅನ್ನ ಆಗ ಬ್ರಿಟಿಷ್ ಅವರು ಬಳಸ್ಕೊಳ್ತಾ ಇದ್ರು. ಈ ರೀತಿ ಬಂದಂತ ಈ ಕಲೋನಿಯಲ್ ಲಾ ಅನ್ನುವಂಥದ್ದು ಇವತ್ತಿಗೂ ಕೂಡ ಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಯಾಕೆಂದ್ರೆ ಇವತ್ತಿನ ಸರ್ಕಾರದ ವಿರುದ್ಧವಾಗಿ ದನಿ ಎತ್ತುವಂತ, ಸರ್ಕಾರ ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನ ಗುರುತಿಸಿ ಹೇಳುವಂತ ಪ್ರೆಸ್ನವರಾಗಿರ್ಬೋದು, ಜರ್ನಲಿಸ್ಟ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಇನ್ಯಾವುದೇ ಖ್ಯಾತ ವ್ಯಕ್ತಿಗಳಾಗಿರ್ಬೋದು, ಇವರು ಕೇವಲ ಸರ್ಕಾರದ ನಿಲುವುಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಥವಾ ಅವುಗಳ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಉದ್ದೇಶಕ್ಕೆ ಅಂತಹ ಸಿವಿಲಿಯನ್ಸ್ಗಳ ವಿರುದ್ಧವಾಗಿ ಈ ಸೆಡಿಷನ್ ಲಾ ಅನ್ನ ಇವತ್ತು ಅಪ್ಲಿಕಬಲ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸೆಡಿಷನ್ ಲಾದ ರಿಲೆವೆನ್ಸ್ ಅನ್ನ ನೋಡೋದಾದ್ರೆ ಭಾರತ ಸಂವಿಧಾನದ ಆರ್ಟಿಕಲ್ 19/2ರ ಅಡಿಯಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಇಂಪೋಸ್ ಮಾಡಲಾಗುತ್ತೆ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಒಂದು ರೆಸ್ಪಾನ್ಸಿಬಲ್ ಎಕ್ಸಸೈಸ್ ಅನ್ನಾಗಿ ಎನ್ಶೋರ್ ಮಾಡೋದಕ್ಕೆ ಮತ್ತು ಈಕ್ವಲಿ ಈ ಒಂದು ಫ್ರೀಡಮ್ ಅನ್ನುವಂಥದ್ದು ಎಲ್ಲರಿಗೂ ಈಕ್ವಲಿ, ಎಲ್ಲ ಸಿಟಿಸನ್ಸ್ಗಳಿಗೂ ಈಕ್ವಲಿ ಅವೈಲಬಲ್ ಆಗಿದೆ ಅನ್ನುವಂಥದ್ದನ್ನ ಎನ್ಶೋರ್ ಮಾಡೋದಕ್ಕೆ ಈ ಆರ್ಟಿಕಲ್ 19/2 ಅನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಲಾಗಿದೆ. ಮತ್ತು ಮೇಂಟೈನಿಂಗ್ ಯೂನಿಟಿ ಅಂಡ್ ಇಂಟಿಗ್ರಿಟಿ, ಭಾರತದ ಯೂನಿಟಿ ಮತ್ತು ಇಂಟಿಗ್ರಿಟಿಯನ್ನ ಮೇಂಟೈನ್ ಮಾಡುವಂಥದಕ್ಕೆ ಕೂಡ ಈ ಸೆಡಿಷನ್ ಲಾ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ಗೆ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಗಳನ್ನ ಟ್ಯಾಕಲ್ ಮಾಡೋದಕ್ಕೆ, ಸೆಸೆಷನಿಸ್ಟ್ ಗಳಾಗಿರ್ಬೋದು, ಟೆರರಿಸ್ಟ್ ಎಲಿಮೆಂಟ್ಸ್ ಗಳಾಗಿರ್ಬೋದು, ಇವುಗಳನ್ನ ಟ್ಯಾಕಲ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಈ ಒಂದು ಸೆಡಿಷನ್ ಲಾ ಅನ್ನುವಂಥದ್ದು ನೆರವಾಗುತ್ತೆ. ಇನ್ನ ಭಾರತ ಸರ್ಕಾರದ ಒಂದು ಸ್ಟೆಬಿಲಿಟಿಯನ್ನ ಕಾಪಾಡೋದಕ್ಕೆ ಕೂಡ ನೆರವಾಗುತ್ತೆ. ಯಾವುದೇ ಒಂದು ಗೌರ್ಮೆಂಟ್ ಸರಿಯಾದ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರಬೇಕು ಅಥವಾ ಅದರ ಒಂದು ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಅಂದಾಗ
ಅಂದಾಗ ಆ ಗವರ್ನಮೆಂಟ್ ನಿಜವಾಗ್ಲೂ ಕೂಡ ಆಡಳಿತದಲ್ಲಿ ಇರುವಂತದ್ದು ಬಹಳನೇ ಮುಖ್ಯವಾಗುತ್ತೆ. ಆದ್ರೆ ಈ ರೀತಿ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಅನ್ನ ಯಾವುದೇ ಒಂದು ಗವರ್ನಮೆಂಟ್ ಹೊಂದಬೇಕು ಅಂತ ಅಂದಾಗ ಅದಕ್ಕೆ ಹಲವಾರು ಅಡೆತಡೆಗಳು, ವೈಲೆನ್ಸ್ ಆಗಿರ್ಬೋದು, ಇಲ್ಲಿಗಲ್ ಮೀನ್ಸ್ ನ ಮುಖಾಂತರವಾಗಿ ಗವರ್ನಮೆಂಟ್ ಅನ್ನ ಓವರ್ಥ್ರೋ ಮಾಡೋದಕ್ಕೆ ಪ್ರಯತ್ನಗಳಾಗಿರ್ಬೋದು, ಇವುಗಳು ಇರುತ್ತೆ. ಆಗ ಸರ್ಕಾರಕ್ಕೆ ಈ ಸೆಡಿಷನ್ ಲಾ ಬಳಕೆ ಆಗ್ಬೋದು. ಈ ರೀತಿ ಸೆಡಿಷನ್ ಲಾ ರಿಲೆವೆನ್ಸ್ ಅನ್ನ ಇವತ್ತು ಕೂಡ ಹೊಂದಿರತಕ್ಕಂಥದ್ದು. ಆದ್ರೆ ಇದಕ್ಕೆ ಹಲವಾರು ಇಶ್ಯೂಸ್ಗಳು ಇದರೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥದ್ದು. ಇದೊಂದು ಕಲೋನಿಯಲ್ ಎರಾದಲ್ಲಿ ಇದ್ದಂತ ರೇಲಿಕ್ ಅಂತಾನೆ ಹೇಳ್ಬೋದಾಗತ್ತೆ. ಅವತ್ತಿನ ಅಡ್ಮಿನಿಸ್ಟ್ರೇಟರ್ಸ್ಗಳು ತಂದಂತದನ್ನ ಇವತ್ತು ಕೂಡ ನಾವು ಬಳಕೆ ಮಾಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ನಮ್ಮ ಫ್ರೀಡಮ್ ಫೈಟರ್ಸ್ ಗಳನ್ನ ಸಪ್ರೆಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಂದಂತ ಒಂದು ಲಾ ಆಗಿತ್ತು. ಒಂದು ರೀತಿಯಾಗಿ ನಾವು ನೋಡ್ಕೊಂಡಾಗ ಭಾರತದಲ್ಲಿ ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ತುಂಬಾನೇ ಸ್ಟಾಲ್ವರ್ಡ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂತ ಲೋಕಮಾನ್ಯ ತಿಲಕ್ ಆಗಿರ್ಬೋದು, ಗಾಂಧಿಯವರಾಗಿರ್ಬೋದು, ನೆಹರು ಅವರಾಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಸೆಡಿಷಿಯಸ್ ಸ್ಪೀಚಸ್ ಗಳಿಗಾಗಿ, ರೈಟಿಂಗ್ಸ್ ಗಳಿಗಾಗಿ ಬ್ರಿಟಿಷ್ ರೂಲ್ ನ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಒಳಗಾಗಬೇಕಾಗಿ ಬಂದಿರತಕ್ಕಂಥದ್ದು. ಈ ರೀತಿಯ ಕಲೋನಿಯಲ್ ಎರಾದಲ್ಲಿ ಬಂದಂತ ಒಂದು ಲಾ ಅನ್ನ ಇವತ್ತು ಕೂಡ ರ್ಯಾಂಪ್ಯಾಂಟ್ ಯೂಸ್ ಮಾಡ್ತಿರ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ಇದಕ್ಕಿರ್ತಕ್ಕಂಥ ಒಂದು ಇಶ್ಯೂ. ಇದರ ಜೊತೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಸ್ಟ್ಯಾಂಡ್ ಏನಾಗಿತ್ತು ಈ ಒಂದು ಸೆಡಿಷನ್ ಲಾದ ವಿಚಾರದಲ್ಲಿ ಅಂದಾಗ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅನ್ನುವಂಥದ್ದು ಭಾರತದ ಸಂವಿಧಾನದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಅಗ್ರಿ ಮಾಡಿರ್ಲಿಲ್ಲ. ಅದರ ಮೆಂಬರ್ಸ್ ಹೇಳೋ ಪ್ರಕಾರ ಅಂದ್ರೆ ಸಂವಿಧಾನ ಸಭೆಯ ಒಂದು ಅವರ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಅಂತ ಅಂದ್ರೆ, ಈ ರೀತಿಯ ಸೆಡಿಷನ್ ಲಾ ಅನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಕರ್ಟೈಲ್ ಮಾಡದಂತಾಗುತ್ತೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಇನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅನ್ನ ಕೂಡ ಡಿಸ್ರಿಗಾರ್ಡ್ ಮಾಡದ ಹಾಗಾಗುತ್ತೆ. ಯಾವ ರೀತಿಯಾಗಿ ಅಂತ ಅಂದ್ರೆ, ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ ನಲ್ಲಿ 1962ರಲ್ಲಿ ಲಿಮಿಟೆಡ್ ಅಪ್ಲಿಕೇಶನ್ ಆಫ್ ಸೆಡಿಷನ್ ಅನ್ನುವಂಥದ್ದು ಯಾವೆಲ್ಲ ಆಕ್ಟ್ಸ್ ಗಳಲ್ಲಿ ಟೆಂಡೆನ್ಸಿಟಿ ಟು ಕ್ರಿಯೇಟ್ ಡಿಸಾರ್ಡರ್, ಭಾರತದ ಅಂದ್ರೆ ಒಂದು ಸರ್ಕಾರದ ಅಡಿಯಲ್ಲಿ ಡಿಸಾರ್ಡರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಲಾಗೆ ಡಿಸ್ಟರ್ಬೆನ್ಸ್ ಅನ್ನ ಮಾಡೋದಕ್ಕೆ, ಲಾ ಅಂಡ್ ಆರ್ಡರ್ಗೆ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ವೈಲೆನ್ಸ್ ಅನ್ನ ಇನ್ಸೈಟ್ ಮಾಡೋದಕ್ಕೆ ಅಂತ ಹೇಳಿ ಯಾವುದೇ ಆಕ್ಟ್ಸ್ ಗಳು ನಡೆದಾಗ ಅಂತ ಆಕ್ಟ್ಸ್ ಗಳ ಮೇಲೆ ಲಿಮಿಟೆಡ್ ಅಪ್ಲಿಕೇಶನ್ ಆಫ್ ಸೆಡಿಷನ್ ಲಾ ಅನ್ನುವಂಥದ್ದು ಆಗುವಂತೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದಿದ್ದಂಥದ್ದು. ಈ ಜಡ್ಜ್ಮೆಂಟ್ ಗೆ ಡಿಸ್ರಿಗಾರ್ಡ್ ಅನ್ನ ತೋರಿಸಿದಂತಾಗುತ್ತೆ ಮತ್ತು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಗಳನ್ನ ರಿಪ್ರೆಸ್ ಮಾಡ್ದಂಗ ಆಗುತ್ತೆ. ಭಾರತದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಒಂದು ರೀತಿಯಾಗಿ ಎಲೆಕ್ಟೆಡ್ ಆಟೋಕ್ರಸಿ ಅಂತ ಕೂಡ ಕ್ರಿಟಿಸೈಸ್ ಮಾಡುವಂಥದ್ದು ಉಂಟು. ಯಾತಕ್ಕಾಗಿ ಅಂತ ಅಂದ್ರೆ ಕ್ಯಾಲ್ಕುಲೇಟೆಡ್ ಯೂಸ್ ಆಫ್ ಸೆಡಿಷನ್ ಲಾ ಅನ್ನುವಂಥದ್ದು ಆಗ್ತಾ ಇದೆ. ಪ್ರೈಮರಿಲಿ ಇದು ಕೂಡ ಒಂದು ಕಾರಣ ಆಗುತ್ತೆ ಭಾರತದ ಸರ್ಕಾರವನ್ನ ಎಲೆಕ್ಟೆಡ್ ಆಟೋಕ್ರಸಿ ಅಂತ ಹೇಳಿ ಗುರುತಿಸೋದಕ್ಕೆ. ಹಾಗಾಗಿ ಈ ರೀತಿಯ ಇಶ್ಯೂಸ್ಗಳು ಈ ಸೆಡಿಷನ್ ಲಾದೊಟ್ಟಿಗೆ ಇರುವಂತದ್ದು. ಈ ಕಾರಣದಿಂದಾಗಿ ಈ ಸೆಡಿಷನ್ ಲಾ ಅನ್ನ ಸ್ಕ್ರಾಪ್ ಮಾಡುವಂಥದ್ದು ಬಹಳನೇ ಒಳ್ಳೆಯ ಒಂದು ಅಂಶ ಆಗುತ್ತೆ ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಒಲವು ಕೂಡ ಆಗಿರ್ತಕ್ಕಂಥದ್ದು. ಇನ್ನ ಇದರಲ್ಲಿ ಜುಡಿಷಿಯರಿಯ ರೋಲ್ ಏನು ಅಂತ ಅಂದಾಗ, ಈ ರೀತಿಯ ಲಾ ಅನ್ನ ಸ್ಕ್ರಾಪ್ ಮಾಡಬೇಕು ಅಂತ ಅಂದಾಗ ಪಾರ್ಲಿಮೆಂಟಿನ ಒಂದು ಒಪ್ಪಿಗೆ ಅನ್ನುವಂಥದ್ದು ಬೇಕಾಗುತ್ತೆ. ಆದ್ರೆ ಈ ಒಪ್ಪಿಗೆ ದೊರೆಯುವವರೆಗಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೇಸಸ್ಗಳು ಜುಡಿಷಿಯರಿ ಅಡಿ ಬಂದಾಗ ಜುಡಿಷಿಯರಿಯವರು ಬಹಳ ಈ ವಿಚಾರಗಳನ್ನ ಸೆನ್ಸಿಟೈಸ್ ಮಾಡಿ ಅದಕ್ಕೆ ತಕ್ಕಂತ ನಿರ್ಧಾರಗಳನ್ನ ನೀಡುವಂಥದ್ದು ಮತ್ತು ಸೆಡಿಷನ್ ಲಾ ಅನ್ನ ಇನ್ನಷ್ಟು ಹೆಚ್ಚಿಗೆ ಅದಕ್ಕೆ ಇಂಬು ನೀಡದೆ ಒಂದು ನಿಲುವುಗಳನ್ನ ನೀಡುವಂಥದ್ದು, ಸ್ಪಷ್ಟವಾದಂತ ನಿರ್ಧಾರಗಳನ್ನ ಹೊರಹಾಕುವಂಥದ್ದು ಜುಡಿಷಿಯರಿ ಮೇಲಿರ್ತಕ್ಕಂಥ ಒಂದು ಮುಖ್ಯವಾದಂತ ಜವಾಬ್ದಾರಿ ಅಂತ ಹೇಳ್ಬೋದಾಗುತ್ತೆ. ಇನ್ನು ಸಿವಿಲ್ ಸೊಸೈಟಿಯಲ್ಲೂ ಕೂಡ ಈ ರೀತಿಯ ಸೆಡಿಷನ್ ಲಾ ಅನ್ನುವಂಥದ್ದು ಭಾರತದಲ್ಲಿ ಬೇಡ ಅನ್ನುವಂತೆ ಅಥವಾ ಅದರ ಆರ್ಬಿಟ್ರರಿ ಯೂಸ್ ಅನ್ನುವಂಥದ್ದು ಆಗದೇ ಇರುವಂತೆ ಅವೇರ್ನೆಸ್ ಅನ್ನ ಸಿವಿಲ್ ಸೊಸೈಟಿಯಲ್ಲಿ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳು ನಮ್ಮ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸೆಡಿಷನ್ ಲಾ ಅನ್ನುವಂಥದ್ದು ಇವತ್ತಿಗೆ ಬೇಡ ಅಂತ ಹೇಳಿ ಅದರ ಒಂದು ಅವಶ್ಯಕತೆ ಭಾರತಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥದ್ದು ಬಹಳನೇ ವೆಲ್ಕಮಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದಾಗುತ್ತೆ. ಹಿಸ್ಟಾರಿಕಲಿ ಈ ಸೆಡಿಷನ್ ಲಾ ನೋಡಿದಾಗ ಕೂಡ ಇದರಲ್ಲಿ ಕನ್ವಿಕ್ಷನ್ ರೇಟ್ ಅನ್ನುವಂಥದ್ದು ಬಹಳನೇ ಕಡಿಮೆ ಇದೆ. ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಅಲ್ಲಿ ಆವತ್ತಿಂದ ಸರ್ಕಾರಗಳು ಅವರ ವಿರುದ್ಧವಾಗಿ ನಿಂತ ಎಲಿಮೆಂಟ್ಸ್ ಗಳನ್ನ ಸಪ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನ ಹೆಚ್ಚಿನದಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ ರೂಪದಲ್ಲಿ ಇದಿರುವಂತ. ಇದನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಒಂದು ಉದಾಹರಣೆ ಸಹಿತವಾಗಿ ಹೇಳುವಂಥದ್ದು. ಒಬ್ಬ ಕಾರ್ಪೆಂಟರ್ಗೆ, ಒಬ್ಬ ವುಡ್ ಕಟ್ಟರಿಗೆ ಒಂದು ಸೀಸಾವನ್ನ, ಒಂದು ಗರಗಸವನ್ನ ನೀಡಿ ಒಂದಷ್ಟು ಕೊಂಬೆಗಳನ್ನ ಕತ್ತರಿಸು ಅಂತ ಹೇಳಿದ್ರೆ ಆತ ಇಡೀ ಮರವನ್ನೇ ಕತ್ತರಿಸೋದಕ್ಕೆ ಇದನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಅನ್ನುವಂಥ. ಆ ರೀತಿ ಸೆಡಿಷನ್ ಲಾದ ಬಳಕೆ ಅನ್ನುವಂಥದ್ದು ಇವತ್ತು ಆಗ್ತಾ ಇದೆ. ಈ ರೀತಿ ಆಗೋದು ಬೇಡ ಅನ್ನುವಂಥದ್ದು ಅವರ ಸ್ಪಷ್ಟವಾದಂತ ಒಂದು ನಿಲುವಾಗಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೈನ್ಸ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಅಂದ್ರೆ, ಸೆಡಿಷನ್ ಲಾ ಅನ್ನ ಸ್ಕ್ರಾಪ್ ಮಾಡೋದ್ರ ಕುರಿತಾಗಿ ಪ್ರಶ್ನೆಗಳು ಬರ್ಬೋದು, ಅಥವಾ ಈ ರೀತಿ ಕಲೋನಿಯಲ್ ಎರಾದಲ್ಲಿ ಇರುವಂತಹ ಹಲವಾರು ಲಾಸ್ ಗಳನ್ನ ಇತ್ತೀಚೆಗೆ ಅದರಲ್ಲಿ ಅಮೆಂಡ್ಮೆಂಟ್ಸ್ ಗಳನ್ನ ತರುವಂತದ್ದು ಅಥವಾ ಅವುಗಳನ್ನ ಕಂಪ್ಲೀಟ್ ಆಗಿ ಸ್ಕ್ರಾಪ್ ಮಾಡುವಂತ. ಸೆಕ್ಷನ್ 497 ಆಫ್ ದಿ IPC ಹೇಳುವಂತೆ ಅಡಲ್ಟ್ರಿ ಅನ್ನುವಂಥದ್ದು ಒಂದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಗುರುತಿಸ್ತಾ ಇತ್ತು. ಅದನ್ನ ಕೂಡ ಸ್ಟ್ರಕ್ ಡೌನ್ ಮಾಡಲಾಯಿತು.
ಈ ರೀತಿಯಾಗಿ ಇವತ್ತಿಗೆ ಪ್ರಸ್ತುತತೆಯನ್ನು ಹೊಂದಿಲ್ಲದಂತ ಕಲೋನಿಯಲ್ ಲಾಸ್ಗಳನ್ನ ಸ್ಕ್ರಾಪ್ ಮಾಡುವಂಥದ್ದು, ಅವುಗಳಲ್ಲಿ ಬದಲಾವಣೆಗಳನ್ನ ತರ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮೇನ್ಸ್ ನಲ್ಲಿ ಒಂದು ಫುಲ್ ಫ್ಲೆಡ್ಜ್ಡ್ ಕ್ವೆಶನ್ ಅನ್ನ ಕೂಡ ನೀವು ನೋಡಬಹುದಾಗಿರುತ್ತೆ. ಇನ್ನು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಈ ಸೆಕ್ಷನ್ ನಮಗೆ ಸ್ಪಷ್ಟವಾಗಿ ನೆನಪಿರಬೇಕು. ಸೆಕ್ಷನ್ 124A ಆಫ್ ದಿ IPC ಅನ್ನುವಂಥದ್ದು 1870ಯಲ್ಲಿ ಬಂದಂತ ಒಂದು ಸೆಕ್ಷನ್ ಆಗಿರುತ್ತೆ ಅನ್ನುವಂಥದ್ದು. ಈ ರೀತಿಯ ನೇರವಾದಂತಹ ಪ್ರಶ್ನೆಗಳನ್ನ KPSCಯಲ್ಲಿ ಕೂಡ ನಾವು ಕಾಣಬಹುದಾಗುತ್ತೆ. ಸೆಡಿಷನ್ ಲಾ ಅನ್ನುವಂಥದ್ದನ್ನ ನಾವು ಯಾವ ಸೆಕ್ಷನ್ ಅಲ್ಲಿ ಕಾಣ್ತೇವೆ ಅನ್ನುವಂಥದ್ದು ನೇರವಾದ ಪ್ರಶ್ನೆಯನ್ನ KPSC ಪ್ರಿಲಿಮ್ಸ್ಗಳಾಗಿರ್ಬೋದು ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಇದು ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಲ್ಲಿ ಗಾಂಧೀಜಿಯವರು ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಬರೀತಿದಂತ ಆರ್ಟಿಕಲ್ಸ್ಗಳ ವಿರುದ್ಧವಾಗಿ ಕೂಡ ಸೆಡಿಷನ್ ಲಾ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಇದೆ. ಹಾಗಾದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ನಡೆಸ್ತಿದ್ದಂತ ಪತ್ರಿಕೆಗಳು ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ NHRC ಪ್ಯಾನಲ್ ಸೀಕ್ಸ್ CBI ಪ್ರೋಬ್ ಇಂಟು ಬೆಂಗಾಲ್ ರೈಟ್ಸ್ ಅನ್ನುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಎಲೆಕ್ಷನ್ಸ್ಗಳು ಮುಕ್ತಾಯಗೊಂಡ ನಂತರದಲ್ಲಿ ಪೋಸ್ಟ್ ಪೋಲ್ ವೈಲೆನ್ಸ್ ಅನ್ನುವಂಥದ್ದು ಔಟ್ ಬ್ರೇಕ್ ಆಗಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಇದರ ಹಿನ್ನೆಲೆಯಲ್ಲಿ NHRC ಅನ್ನುವಂಥದ್ದು ಇನ್ವೆಸ್ಟಿಗೇಟ್ ಮಾಡಿ ಅವುಗಳಿಗೆ NHRCಗೆ ಬಂದಂತ ಕಂಪ್ಲೇಂಟ್ಸ್ಗಳ ವಿಚಾರದಲ್ಲಿ ಇನ್ವೆಸ್ಟಿಗೇಟ್ ಮಾಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ರೆಕಮೆಂಡೇಶನ್ಸ್ ಗಳನ್ನ ನೀಡ್ತಾ ಇದೆ. ಈ ಕೇಸಸ್ ನಲ್ಲಿ ಹೀನಸ್ ಕ್ರೈಮ್ಸ್ ಗಳು ಇನ್ವಾಲ್ವ್ ಆಗಿದೆ, ಇನ್ಕ್ಲೂಡಿಂಗ್ ಮರ್ಡರ್, ರೇಪ್ ಮತ್ತು ಮೊಲೆಸ್ಟೇಷನ್ ಅಂತ ಕೇಸಸ್ಗಳು ಕೂಡ ಇಲ್ಲಿ ಇರುವಂತದ್ದು. ಹಾಗಾಗಿ ಇದನ್ನ CBIಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಈ ಒಂದು ಕೇಸಸ್ಗಳನ್ನ, ಈ ಕ್ರೈಮ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ NHRC ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನಾವು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NHRC ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. NHRC ಅನ್ನುವಂಥದ್ದು ಸಾಂವಿಧಾನಿಕ ಸಂಸ್ಥೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಎಲ್ಲಿಯೇ ನೀವು ಕಂಡ್ರು ಕೂಡ ಅದು ತಪ್ಪು ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಈ ರೀತಿಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅವು ಸಾಂವಿಧಾನಿಕವೋ ಅಲ್ಲವೋ ಅಥವಾ ಯಾವುದೇ ಒಂದು ಸ್ಟ್ಯಾಟ್ಯೂಟ್ ನಿಂದ ಬಂದಿದೆಯೋ ಅಲ್ವೋ, ಒಂದು ಲಾ ಅನ್ನ ತಗೊಂಡು ಬಂದು ಆ ಒಂದು ಲಾನ ಅಡಿಯಲ್ಲಿ ಅದನ್ನ ಕ್ರಿಯೇಟ್ ಮಾಡಲಾಗಿದೆಯೋ ಇಲ್ವೋ, ಇವೆಲ್ಲವೂ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಭಾರತದ ಅಡಿಯಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿರುವಂತೆ ಒಂದು ಸಂಸ್ಥೆ ಇದೆ ಅಂತ ಅಂದ್ರೆ ಅದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿಯನ್ನ ಆ ಸಂಸ್ಥೆ ಹೊಂದಿರುತ್ತೆ. ಸಾಂವಿಧಾನಿಕ ಸಂಸ್ಥೆಗಳು ಅಂತ ಗುರುತಿಸಿಕೊಳ್ಳುವಂತ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, UPSC ಆಗಿರ್ಬೋದು, ಇಂಥ ಸಂಸ್ಥೆಗಳು ಹೆಚ್ಚಿನ ಪ್ರಾಶಸ್ತ್ಯವನ್ನ ಹೊಂದಿರುತ್ತೆ. ನಂತರದಲ್ಲಿ ಸ್ಟ್ಯಾಟ್ಯುಟರಿ ಸಂಸ್ಥೆಗಳು ಅಂದ್ರೆ ಯಾವುದೋ ಒಂದು ಲಾನ ಮುಖಾಂತರವಾಗಿ ಬಂದಂತ ಸಂಸ್ಥೆಗಳನ್ನ ನಾವು ಕಾಣಬಹುದಾಗುತ್ತೆ. ಈ ರೀತಿ NHRC ಒಂದು ಲಾನ ಮುಖಾಂತರವಾಗಿ ಬಂದಂತದ್ದು. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಅನ್ನುವಂಥದ್ದು ಬಂತು. ಆ ಹ್ಯೂಮನ್ ರೈಟ್ ಆಕ್ಟ್ ಅನ್ನ ಜಾರಿಗೆ ತರೋದಕ್ಕೆ ಅಂತ ಹೇಳಿ ಒಂದು ಸ್ಟ್ಯಾಟ್ಯುಟರಿ ಬಾಡಿ 1993ಯಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅದು NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು 2006ರಲ್ಲಿ ಈ ಒಂದು ಆಕ್ಟ್ ಅನ್ನುವಂಥದ್ದು ತಿದ್ದುಪಡಿ ಕೂಡ ಆಗಿರುವಂತದ್ದು. NHRC ಈ ಹ್ಯೂಮನ್ ರೈಟ್ಸ್ ಆಕ್ಟ್ ನ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಏನಿದೆ ಇದರ ಆಧಾರಿತವಾಗಿ ಬಂದಂತ ಒಂದು ಸಂಸ್ಥೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಇದಿಷ್ಟು ಮಾಹಿತಿ ತಿಳಿದಿರಬೇಕು. ಹಾಗೆ ಈ ಒಂದು ಆಕ್ಟ್ ಅನ್ನುವಂಥದ್ದು ಈಗಾಗಲೇ ತಿದ್ದುಪಡಿ ಆಗಿದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಇದರ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರುವಂತದ್ದು. ಇದನ್ನ ಭಾರತದಲ್ಲಿ ಹ್ಯೂಮನ್ ರೈಟ್ಸ್ಗೆ ವಾಚ್ ಡಾಗ್ ಅಂತ ಕೂಡ ಕರೆಯುವಂಥದ್ದು. ಭಾರತದಲ್ಲಿ ಮಾನವ ಹಕ್ಕುಗಳ ವಾಚ್ ಡಾಗ್ ಅಂತ ಕೂಡ ಈ ಒಂದು ಸಂಸ್ಥೆ ಗುರುತಿಸಿಕೊಳ್ಳುವಂಥದ್ದು. ಹಾಗಾದ್ರೆ ಸದ್ಯಕ್ಕೆ NHRCಯ ಚೇರ್ಪರ್ಸನ್ ಯಾರಾಗಿದ್ದಾರೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಜೈಶಂಕರ್ ಮೀಟ್ಸ್ ಗನಿ ಡಿಸ್ಕಸಸ್ ತಾಲಿಬಾನ್ ಅನ್ನುವಂಥದ್ದು. ಅಫ್ಘಾನಿಸ್ತಾನದಲ್ಲಿದ್ದಂಥ US ನ ಟ್ರೂಪ್ಸ್ಗಳನ್ನ US ಈಗ ಹಿಂಪಡೆಯೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ನಲ್ಲಿ ತನ್ನ ಎಲ್ಲ ಟ್ರೂಪ್ಸ್ಗಳನ್ನ ವಾಪಸ್ಸು ಪಡೆಯುವಂತ ಒಂದು ನಿರ್ಧಾರವನ್ನ US ಈಗಾಗಲೇ ಮಾಡಿರ್ತಕ್ಕಂಥದ್ದು. US ಅಫ್ಘಾನಿಸ್ತಾನದಿಂದ ತಾನು ದೂರ ಹೋಗುವ ಮುಂಚೆ ಅಫ್ಘಾನಿಸ್ತಾನದಲ್ಲಿ ಒಂದಷ್ಟು ಶಾಂತಿ ಅನ್ನುವಂಥದ್ದು ನೆಲೆಯೂರುವಂತೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಕೂಡ ಮಾಡಿದಂಥದ್ದು. ಈ ಹಿನ್ನೆಲೆಯಲ್ಲಿ ತಾಲಿಬಾನ್ನೊಟ್ಟಿಗೆ ಪೀಸ್ ಅಗ್ರಿಮೆಂಟ್ ಅನ್ನ ಕೂಡ US ಮೀಡಿಯೇಟ್ ಮಾಡುವಂತ ಕಾರ್ಯವನ್ನ ಕೂಡ ಮಾಡಿತ್ತು. ಈಗಿದ್ದು ಕೂಡ ಅಫ್ಘಾನಿಸ್ತಾನದಲ್ಲಿ ಶಾಂತಿಯ ಮಾತು ಅನ್ನುವಂಥದ್ದು ಬಹಳನೇ ಹಿಂದುಳಿತಾ ಇದೆ. ಕಾರಣ ಈಗ ಅಫ್ಘಾನಿಸ್ತಾನದಲ್ಲಿ US ಅನ್ನುವಂಥದ್ದು ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಪಡೆಯುವಂತ ಕಾರ್ಯವನ್ನ ಶುರು ಮಾಡಿದ ದಿನದಿಂದ ತಾಲಿಬಾನ್ ಅವರ ವೈಲೆನ್ಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಅಫ್ಘಾನಿಸ್ತಾನದ ಮೋಸ್ಟ್ ಆಫ್ ದಿ ರೀಜನ್ಸ್ ಗಳನ್ನ ತಾಲಿಬಾನ್ ಈಗ ಅಕ್ವೈರ್ ಮಾಡ್ಕೊಳ್ಳುವಂತ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ತಾಲಿಬಾನ್ ತನ್ನ ರೂಲಿಂಗ್ ಅನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಇದರ ಬಗೆಗೆ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಅಶ್ರಫ್ ಘನಿ ಅವರೊಟ್ಟಿಗೆ ಹಾಗೇನೆ US ಡೆಪ್ಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನೊಟ್ಟಿಗೆ ಮಾತನಾಡಿರ್ತಕ್ಕಂಥ ಜೈಶಂಕರ್ ಅವರು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಒಂದು ವಿಚಾರಗಳನ್ನ ಮಾತನಾಡಿರ್ತಕ್ಕಂಥದ್ದು. ಈ ರೀತಿ ಅಲ್ಲಿ ತಾಲಿಬಾನ್ ಅಡ್ವಾನ್ಸ್ ಆಗ್ತಾ ಇರ್ತಕ್ಕಂಥದ್ದು ಭಾರತಕ್ಕೂ ಕೂಡ ಹಲವಾರು ರೀತಿಯಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಹೊಂದಿರುತ್ತೆ. ಹಾಗಾಗಿಯೇ ಭಾರತವು ಆ ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನ ಕಾಪಾಡಬೇಕು, ಅಲ್ಲಿ ಡೆವಲಪ್ಮೆಂಟ್ ಆಗುವಂತೆ ಮಾಡಬೇಕು, ಪೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ತನ್ನದೇ ಆದ ರೀತಿಯಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳ ಬಗ್ಗೆ ಮಾತನಾಡೋದಾದ್ರೆ ಭಾರತ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಕಳೆದ 20 ವರ್ಷಗಳಿಂದಲೂ ಕೂಡ ರಿಲೇಷನ್ಸ್ ಗಳನ್ನ ರೀಬಿಲ್ಡ್ ಮಾಡುವಂತ ಹಲವಾರು ಎಫರ್ಟ್ಸ್ ಗಳನ್ನ ಭಾರತ ಹಾಕಿರ್ತಕ್ಕಂಥದ್ದು. 400ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ಗಳನ್ನ ಭಾರತ 34 ಆಲ್
34 ಅಫ್ಘನ್ ಪ್ರಾವಿನ್ಸಸ್ಗಳಲ್ಲಿ ಮಾಡಿರ್ತಕ್ಕಂಥದ್ದು. ಅವುಗಳನ್ನ ನಾವು ನೋಡ್ತಾ ಹೋದಾಗ ಸಲ್ಮಾ ಡ್ಯಾಮ್ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ. ಅಲ್ಲಿನ ಹೆರಾತ್ ಪ್ರಾವಿನ್ಸ್ ನಲ್ಲಿ ಈ ಒಂದು ಡ್ಯಾಮ್ ಅನ್ನ ಭಾರತ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗೇನೆ ಜರಾಂಜ್ ದೆಲಾರಾಮ್ ಹೈವೇಯನ್ನ 218 ಕಿಲೋಮೀಟರ್ ಉದ್ದದ ಈ ಹೈವೇಯನ್ನ BRO ಭಾರತದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಹಾಗೆ ಅಫ್ಘಾನಿಸ್ತಾನದಲ್ಲಿ ಅಫ್ಘನ್ ಪಾರ್ಲಿಮೆಂಟ್ ಅನ್ನ ಭಾರತ $90 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಮುಖಾಂತರವಾಗಿ ಅಲ್ಲಿನ ಪಾರ್ಲಿಮೆಂಟ್ ಗೆ ಕೂಡ ನೆರವಾಗಿರ್ತಕ್ಕಂಥದ್ದು. ಇನ್ನು ಸ್ಟೋರ್ ಪ್ಯಾಲೇಸ್ ಆಗಿರ್ಬೋದು, ಪವರ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವುಗಳಲ್ಲಿ ಕೂಡ ಭಾರತದ ಪಾಲು ಬಹಳಷ್ಟಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಅಫ್ಘಾನಿಸ್ತಾನದ ಒಂದು ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ ಅಫ್ಘಾನಿಸ್ತಾನ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾವು ಕಾಣ್ಬೋದಾಗುತ್ತೆ ಸುತ್ತಲಿನಲ್ಲಿ ಟರ್ಕಮೆನಿಸ್ತಾನ್ ಆಗಿರ್ಬೋದು, ಉಜ್ಬೇಕಿಸ್ತಾನ್ ಆಗಿರ್ಬೋದು, ತಜಿಕಿಸ್ತಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು ಮತ್ತು ಪಾಕಿಸ್ತಾನ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳನ್ನೇ ತನ್ನ ಸುತ್ತ ಹೊಂದಿರತಕ್ಕಂತ ಈ ಅಫ್ಘಾನಿಸ್ತಾನ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಭಾರತದ ಕಡೆಯಿಂದ ಅಫ್ಘಾನಿಸ್ತಾನಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಗಳು ಹೋಗ್ಬೇಕು ಅಂತ ಅಂದ್ರೆ, ಎಕ್ಸ್ಪೋರ್ಟ್ ಆಗ್ಬೇಕು ಅಂದ್ರೆ ಅಥವಾ ಅಲ್ಲಿಂದ ಇಂಪೋರ್ಟ್ ಆಗ್ಬೇಕು ಅಂತ ಅಂದ್ರೆ ನಾವು ಪಾಕಿಸ್ತಾನವನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈಸಿಯಾಗಿ ಅಫ್ಘಾನಿಸ್ತಾನವನ್ನ ರೀಚ್ ಆಗ್ಬೋದಾಗತ್ತೆ. ಆದ್ರೆ ಪಾಕಿಸ್ತಾನವು ತನ್ನ ಒಂದು ಬಾರ್ಡರ್ಸ್ ಗಳನ್ನ ಈ ರೀತಿಯಾಗಿ ಭಾರತಕ್ಕೆ ಓಪನ್ ಆಗಿಟ್ಟಿಲ್ಲದೆ ಕ್ಲೋಸ್ ಮಾಡುವಂತ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತ ಇನ್ನಷ್ಟು ಆಲ್ಟರ್ನೇಟಿವ್ ರೂಟ್ಸ್ ಗಳನ್ನ ಹುಡ್ಕೋಬೇಕಾಗಿತ್ತು. ಆ ಸಂದರ್ಭದಲ್ಲಿ ಭಾರತ ಇರಾನಿನ ಚಾಬಹಾರ್ ಪೋರ್ಟ್ ನ ಮುಖಾಂತರವಾಗಿ ಇಲ್ಲಿಂದ ನಂತರದಲ್ಲಿ ಅಫ್ಘಾನಿಸ್ತಾನವನ್ನ ರೀಚ್ ಆಗುವಂತ ಒಂದು ಮಾರ್ಗವನ್ನು ಕೂಡ ಹುಡುಕಿದಂಥದ್ದು. ಈ ರೀತಿಯಾಗಿ ಅಫ್ಘಾನಿಸ್ತಾನದಲ್ಲಿನ ಬೈಲ್ಯಾಟ್ರಲ್ ಟೈಸ್ ಅನ್ನುವಂಥದ್ದು ಟ್ರೇಡ್ ನ ವಿಚಾರದಲ್ಲಿ ಕೂಡ ಟ್ರೇಡ್ ರಿಲೇಷನ್ಸ್ ಅನ್ನುವಂಥದ್ದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದಾಗುತ್ತೆ. 2017ರಲ್ಲಿ ಇಂಡಿಯಾ ಅಫ್ಘಾನಿಸ್ತಾನ್ ಟ್ರೇಡ್ ಅನ್ನುವಂಥದ್ದು ಒಂದು ಏರ್ ಫ್ರೈಟ್ ಕಾರಿಡಾರ್ ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆಗುತ್ತೆ. 19-20ರ ಸಂದರ್ಭದಲ್ಲಿ ಬೈಲ್ಯಾಟ್ರಲ್ ಟ್ರೇಡ್ ಅನ್ನುವಂಥದ್ದು $1.3 ಬಿಲಿಯನ್ ನಷ್ಟು ಕ್ರಾಸ್ ಮಾಡಿರ್ತಕ್ಕಂಥದ್ದು. ಇನ್ನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನುವಂಥದ್ದು ಹೆವಿಲಿ ಟಿಲ್ಟೆಡ್ ಆಗಿರ್ತಕ್ಕಂಥದ್ದು. ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಅನ್ನುವಂಥದ್ದು ಅಪ್ರಾಕ್ಸಿಮೇಟ್ಲಿ 900 ಮಿಲಿಯನ್ ಅಷ್ಟಿದ್ರೆ ಅಫ್ಘಾನಿಸ್ತಾನ್ ಎಕ್ಸ್ಪೋರ್ಟ್ ಇಂಡಿಯಾಕ್ಕೆ ಏನ್ ಮಾಡ್ತಾ ಇದೆ ಅದು ಅಪ್ರಾಕ್ಸಿಮೇಟ್ಲಿ 500 ಮಿಲಿಯನ್ ಅಷ್ಟು ಇರುವ ಭಾರತ ಟ್ರೇಡ್ ನ ವಿಚಾರದಲ್ಲಿ ಒಂದ್ ರೀತಿಯ ಮೇಲ್ಗೈ ಸಾಧಿಸ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಭಾರತಕ್ಕೆ ಇದರಿಂದ ಅಡ್ವಾಂಟೇಜ್ ಹೆಚ್ಚಾಗುವಂತದ್ದು. ಇನ್ನು ಅಫ್ಘಾನಿಸ್ತಾನ ಹೆಚ್ಚಿನದಾಗಿ ಯಾವ ಅಂಶಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ಫ್ರೆಶ್ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಗಳನ್ನ ಹೆಚ್ಚಿನದಾಗಿ ಅಫ್ಘಾನಿಸ್ತಾನ ಎಕ್ಸ್ಪೋರ್ಟ್ ಮಾಡುವಂತದ್ದು. 2 ಏರ್ ಕಾರಿಡಾರ್ಸ್ ಗಳನ್ನ ಕೂಡ ನಾವು ಹೊಂದಿರತಕ್ಕಂಥದ್ದು. ಕಾಬೂಲ್ ಡೆಲ್ಲಿ ಮತ್ತು ಹೆರಾಟ್ ಡೆಲ್ಲಿ ಏರ್ ಕಾರಿಡಾರ್ಸ್ ಗಳು ಸದ್ಯಕ್ಕೆ ಆಪರೇಷನಲೈಸ್ ಆಗಿರ್ತಕ್ಕಂಥದ್ದು. ಇನ್ನು 2017ರಲ್ಲಿ ಚಾಬಹಾರ್ನ ಮುಖಾಂತರವಾಗಿ ನಾವು ಟ್ರೇಡ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗುತ್ತೆ. ಇನ್ನು ಅಫ್ಘಾನಿಸ್ತಾನದಲ್ಲಿನ ಭಾರತದ ಪ್ರಾಜೆಕ್ಟ್ಸ್ ಗಳನ್ನ ನಾವು ನೋಡೋದಾದ್ರೆ ಸಲ್ಮಾ ಡ್ಯಾಮ್ ಅನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಜರಾಂಜ್ ದೆಲಾರಾಮ್ ಹೈವೇ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಪೋರ್ಷನ್ ಅಲ್ಲಿ ನಾವು ಕಾಣ್ಬೋದು. ಇರಾನ್ ಇಲ್ಲಿದ್ರೆ ಇಲ್ಲಿ ಚಾಬಹಾರ್ ಪೋರ್ಟ್ ಇದೆ. ಇದರ ಮುಖಾಂತರವಾಗಿ ಬರುವಂತ ಭಾರತದ ಪ್ರಾಡಕ್ಟ್ಸ್ ಗಳು ಇಲ್ಲಿ ಜರಾಂಜ್ ದೆಲಾರಾಮ್ ಹೈವೇಯನ್ನ ಮುಖಾಂತರವಾಗಿ ಅಫ್ಘಾನಿಸ್ತಾನಕ್ಕೆ ಎಂಟರ್ ಆಗುವಂತ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನ್ ಮತ್ತು ಭಾರತ ಎರಡಕ್ಕೂ ಕೂಡ ಸಂಬಂಧಪಟ್ಟಂತೆ ಏಷ್ಯಾದ ಇಂಪಾರ್ಟೆಂಟ್ ಗ್ರೂಪಿಂಗ್ಸ್ ಗಳ ಪೈಕಿ ಯಾವ ಗುಂಪುಗಳಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ್ ಎರಡೂ ಕೂಡ ಭಾಗವಾಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಸಿಂಪ್ಲರ್ ಡ್ರೋನ್ ರೂಲ್ಸ್ ಇನ್ ದ ಆಫಿಂಗ್ ಅನ್ನುವಂಥದ್ದು. ಗವರ್ಮೆಂಟ್ ಡ್ರಾಫ್ಟ್ ಡ್ರೋನ್ ರೂಲ್ಸ್ 2021 ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಕನ್ಸಲ್ಟೇಷನ್ಗೆ ಅಂತ ಹೇಳಿ ಆಗಸ್ಟ್ 5ರವರೆಗೂ ಕೂಡ ಇದು ಪಬ್ಲಿಕ್ ಕನ್ಸಲ್ಟೇಷನ್ಗೆ ಲಭ್ಯವಿರುವಂಥದ್ದು. ಸಿಂಪ್ಲಿಫೈಡ್ ಡ್ರೋನ್ ರೂಲ್ಸ್ ಅನ್ನ ಸರ್ಕಾರ ತರ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಲಾರ್ಜ್ ನಂಬರ್ ಆಫ್ ಅಪ್ರೂವಲ್ಸ್ ಗಳು ಈ ಹಿಂದೆ ಏನು ಡ್ರೋನ್ಗೆ ಬೇಕಾಗ್ತಿತ್ತು ಅದನ್ನ ಈ ರೀತಿಯ ಲಾರ್ಜ್ ನಂಬರ್ ಆಫ್ ಅಪ್ರೂವಲ್ಸ್ ಗಳ ಆ ಒಂದು ಅವಶ್ಯಕತೆಯನ್ನ ನೀಡನ್ನ ಅಬಾಲಿಷ್ ಮಾಡದಂತಾಗುತ್ತೆ. ಹಾಗೆ ಡ್ರೋನ್ ನ ವಿಚಾರದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಇಂಪಿಟಸ್ ಅನ್ನ ಕೂಡ ಈ ಒಂದು ಡ್ರಾಫ್ಟ್ ಡ್ರೋನ್ ರೂಲ್ಸ್ ನ ಮುಖಾಂತರವಾಗಿ ನೀಡಿದಂತಾಗುತ್ತೆ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ನ ಅಡಿಯಲ್ಲಿ ಈ ಡ್ರಾಫ್ಟ್ ಡ್ರೋನ್ ರೂಲ್ಸ್ 2021 ಅನ್ನುವಂಥದ್ದು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಈ ರೂಲ್ಸ್ ಗಳು ಈಗಾಗಲೇ ಈ ಹಿಂದೆ ಇದ್ದಂತ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2021 ಇದು ಮಾರ್ಚ್ 12, 2021ರಲ್ಲಿ ನೋಟಿಫೈ ಆಗಿತ್ತು. ಇದನ್ನ ರೀಪ್ಲೇಸ್ ಮಾಡುವಂತೆ ಈ ಸಿಂಪ್ಲಿಫೈಡ್ ಡ್ರಾಫ್ಟ್ ಡ್ರೋನ್ ರೂಲ್ಸ್ ಈ ಡ್ರಾಫ್ಟ್ ಡ್ರೋನ್ ರೂಲ್ಸ್ 2021 ಬರ್ತಾ ಇರ್ತಕ್ಕಂಥದ್ದು. ಇದರ ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ಈ ರೂಲ್ಸ್ ಗಳನ್ನ ಯೂಸರ್ ಫ್ರೆಂಡ್ಲಿ ಮಾಡುವಂಥದ್ದು ಮತ್ತು ಡ್ರೋನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಎನ್ಕರೇಜ್ ಮಾಡುವಂಥದ್ದು. ಅನದರ್ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ಸ್ ವಿಷನ್ ಆಫ್ ಇಂಡಿಯಾ ಆಸ್ ಅ ಡ್ರೋನ್ ಹಬ್ ನ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನಿದೆ ಅದನ್ನ ರಿಯಲೈಸ್ ಮಾಡೋದಕ್ಕೆ ಇದು ಒಂದು ಸ್ಟೆಪ್ ಆಗಿ ಕೂಡ ಈ ಡ್ರಾಫ್ಟ್ ಡ್ರೋನ್ ರೂಲ್ಸ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ ಅಂತ ಕೂಡ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಜಾಯಿಂಟ್ ಸೆಕ್ರೆಟರಿ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೊಸದಾದಂತ ಡ್ರಾಫ್ಟ್ ಡ್ರೋನ್ ರೂಲ್ಸ್ ಅನ್ನುವಂಥದ್ದು ಸಿಂಪ್ಲಿಫೈಡ್ ವರ್ಷನ್ ಇದು ಈಗ ಸದ್ಯಕ್ಕೆ ಪಬ್ಲಿಕ್ ಕನ್ಸಲ್ಟೇಷನ್ಗೆ ಲಭ್ಯವಿದೆ ಆಗಸ್ಟ್ 5ರವರೆಗೆ ಅನ್ನುವಂಥದ್ದು. ಇದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2021 ಏನ್ ನೋಟಿಫೈ ಆಗಿತ್ತು ಮಾರ್ಚ್ ನಲ್ಲಿ ಇದನ್ನ ರಿಪ್ಲೇಸ್ ಮಾಡುವಂತ ಡ್ರೋನ್ ರೂಲ್ಸ್ ಗಳಾಗಿರುತ್ತೆ ಅನ್ನುವಂಥದ್ದು ತಿಳಿದಿರ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಇಂಡಿಜಿನಸ್ ಫೈಟ್ಸ್ ಆರ್ ಫೇಡಿಂಗ್ ಅವೇ ಸೇಸ್ ಸರ್ಮಾ ಅನ್ನುವಂಥದ್ದು. ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಕ್ರಿಯೇಷನ್ ಆಫ್
ಡಿಪಾರ್ಟ್ಮೆಂಟ್ ರಿಲೇಟೆಡ್ ಟು ಇಂಡಿಜಿನಸ್ ಫೈತ್ಸ್. ಇದನ್ನ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಹೊಸದಾಗಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಫಾರ್ ಪ್ರಿಸರ್ವಿಂಗ್ ದಿ ಇಂಡಿಜಿನಸ್ ಫೈತ್ಸ್, ಅದಕ್ಕಾಗಿ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಡಿಫೆಂಡ್ ಮಾಡಿಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಸ್ಟೇಟ್ ಗವರ್ಮೆಂಟಿನ ಮೂವ್ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಪ್ರಿಸರ್ವಿಂಗ್ ಇಂಡಿಜಿನಸ್ ಫೈತ್ಸ್ ಅನ್ನುವಂಥದ್ದು, ಇದು ಅಸ್ಸಾಮಿನಲ್ಲಿ ಈಗ ಕಳೆದು ಹೋಗ್ತಾ ಇರ್ತಕ್ಕಂಥ ಇಂಡಿಜಿನಸ್ ಫೈತ್ಸ್ ಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಅಟೆಂಪ್ಟ್ ಆಗಿರ್ತಕ್ಕಂಥದ್ದು. ಮೈನ್ ಸ್ಟ್ರೀಮ್ ರಿಲಿಜಿಯನ್ಸ್ ಗಳನ್ನ ಪ್ರೀಚ್ ಮಾಡುವಂಥದ್ದು ಮತ್ತು ಪ್ರೊಫೆಷನಲ್ ಆಗಿ ಆ ಮೈನ್ ಸ್ಟ್ರೀಮ್ ರಿಲಿಜಿಯನ್ಸ್ ಗಳನ್ನ ಮ್ಯಾನೇಜ್ ಮಾಡ್ತಿರ್ತಕ್ಕಂಥ ಒಂದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇವುಗಳ ಕಾರಣದಿಂದಾಗಿ ಇಂಡಿಜಿನಸ್ ಫೈತ್ಸ್ ಅನ್ನುವಂಥದ್ದು ಪ್ರಿಸರ್ವ್ ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತ ನಿರ್ಧಾರವನ್ನ ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಕೈಗೊಂಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನು ಇಂಡಿಜಿನಸ್ ಫೈತ್ಸ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದಂತ ರಾಜ್ಯ ಯಾವುದು ಅಂದ್ರೆ ಅಸ್ಸಾಂ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇರಬಹುದು. ಇನ್ಫ್ಲೇಷನ್ ಟು ಪರ್ಸಿಸ್ಟ್ ಅಟ್ ಎಲಿವೇಟೆಡ್ ಲೆವೆಲ್ಸ್ ಫಾರ್ ಅ ವೈಲ್ ಅಂತ ಹೇಳಿ RBI ಅಫಿಷಿಯಲ್ಸ್ ಗಳು ತಿಳಿಸ್ತಾ ಇರ್ತಕ್ಕಂಥದ್ದು. RBI ಅಫಿಷಿಯಲ್ಸ್ ಗಳು ಸ್ಟೇಟ್ ಆಫ್ ದಿ ಎಕಾನಮಿಯ ಆರ್ಟಿಕಲ್ ಅನ್ನ ಸದ್ಯಕ್ಕೆ RBI ನ ಮಂತ್ಲಿ ಬುಲೆಟಿನ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಆ ಒಂದು ಸ್ಟೇಟ್ ಆಫ್ ದಿ ಎಕಾನಮಿ ಆರ್ಟಿಕಲ್ ನಲ್ಲಿ ಇನ್ಫ್ಲೇಷನ್ ನ ಬಗ್ಗೆ ಮಾತನಾಡ್ತಾ, ಇನ್ಫ್ಲೇಷನ್ ಅನ್ನುವಂಥದ್ದು ಈಗಾಗಲೇ ತನ್ನ ಒಂದು ಟಾಲರೆನ್ಸ್ ಬ್ಯಾಂಡ್ ಅನ್ನ ಮೀರಿ ಜೂನ್ ನವೆಂಬರ್ 2020ರಲ್ಲಿ ಮೀರಿದ್ದನ್ನ ಕಂಡಿದ್ದೇವೆ. ಈಗಲೂ ಕೂಡ ಅದು ಅಪ್ಪರ್ ಟಾಲರೆನ್ಸ್ ಥ್ರೆಶೋಲ್ಡ್ ನಲ್ಲಿ ಇರ್ತಾ ಇರ್ತಕ್ಕಂಥದ್ದು, ಮೇ ಮತ್ತು ಜೂನ್ ನಲ್ಲಿ ಕಂಡಿರ್ತಕ್ಕಂಥದ್ದು. ಮತ್ತೆ ಅದು ಇನ್ನೂ ಕೂಡ ಒಂದಷ್ಟು ತಿಂಗಳವರೆಗೂ ಕೂಡ ಪರ್ಸಿಸ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಆರ್ಟಿಕಲ್ ನಮಗೆ. ಇಲ್ಲಿ ತಮ್ಮ ಒಂದು ಸ್ಟೇಟ್ ಆಫ್ ದಿ ಎಕಾನಮಿಯ ಆರ್ಟಿಕಲ್ ನ ಮುಖಾಂತರವಾಗಿ ಸಾಲಿಡ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಅನ್ನುವಂಥದ್ದು ಇನ್ನೂ ಕೂಡ ಶೇಪ್ ಆಗಬೇಕಾಗಿದೆ ಭಾರತದಲ್ಲಿ. ಒಂದಷ್ಟು ಮಟ್ಟಿಗೆ ಈ ಸೆಕೆಂಡ್ ವೇವ್ನ ಇಂಪ್ಯಾಕ್ಟ್ ಕಡಿಮೆ ಆಗ್ತಿರುವಂಥದ್ದು ಮತ್ತು ವ್ಯಾಕ್ಸಿನೇಷನ್ ಪುಷ್ ನಿಂದಾಗಿ, ಅಗ್ರೆಸಿವ್ ವ್ಯಾಕ್ಸಿನೇಷನ್ ಪುಷ್ ನಿಂದಾಗಿ ನಿಯರ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ಫಾರ್ ದಿ ಎಕಾನಮಿ ಅನ್ನುವಂಥದ್ದು ಬ್ರೈಟನ್ ಆಗ್ತಾ ಇದೆ. ಆದ್ರೆ ಇನ್ಫ್ಲೇಷನ್ ಅನ್ನುವಂಥದ್ದು ಕಂಟ್ರೋಲಿಗೆ ಬರೋದಕ್ಕೆ ಅಥವಾ ತನ್ನ ಒಂದು ಟಾಲರೆನ್ಸ್ ಬ್ಯಾಂಡಿಗೆ ಬರೋದಕ್ಕೆ ಅಥವಾ ಹೈ ಆಗಿರ್ತಕ್ಕಂಥ ಇನ್ಫ್ಲೇಷನ್ ಕಡಿಮೆ ಆಗೋದಕ್ಕೆ ಇನ್ನೂ ಒಂದಷ್ಟು ಕಾಲ ಬೇಕಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಈ ರೀತಿ ಇನ್ಫ್ಲೇಷನ್ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಸಪ್ಲೈ ಸೈಡ್ ನಲ್ಲಾದಂತ ಸಪ್ಲೈ ಶಾಕ್ಸ್ ಗಳು ಇದಕ್ಕೆ ಮುಖ್ಯವಾದಂತ ಕಾರಣಗಳು. ಪ್ಯಾಂಡಮಿಕ್ ನಿಂದ ಬಂದಂತ ಸಪ್ಲೈ ಶಾಕ್ಸ್ ಗಳು ಮುಖ್ಯವಾದಂತ ಕಾರಣಗಳಾಗುತ್ತೆ. ಮಾರ್ಜಿನ್ಸ್ ಅಂಡ್ ಟ್ಯಾಕ್ಸಸ್ ಗಳನ್ನ ಇನ್ಕ್ರೀಸ್ ಮಾಡಿದಂತದ್ದಾಗಿರ್ಬೋದು, ಸೆಕ್ಟರ್ ಸ್ಪೆಸಿಫಿಕ್ ಡಿಮ್ಯಾಂಡ್ ಮತ್ತು ಸಪ್ಲೈನಲ್ಲಿ ಆಗಿರ್ತಕ್ಕಂಥ ಮಿಸ್ ಮ್ಯಾಚಸ್ ಆಗಿರ್ಬೋದು, ಇವು ಕಾರಣ ಆಗುತ್ತೆ. ಇನ್ನ ಅಗ್ರಿಕಲ್ಚರಲ್ ಕಂಡೀಷನ್ಸ್ಗೆ ಬಂದಾಗ ಸಪ್ಲೈ ಸೈಡ್ ನಲ್ಲಿ ಈಗ ಮಾನ್ಸೂನ್ ನಿಂದಾಗಿ ಅಗ್ರಿಕಲ್ಚರಲ್ ಕಂಡೀಷನ್ಸ್ ಅನ್ನುವಂಥದ್ದು ಅಥವಾ ಈ ಕ್ಷೇತ್ರದಲ್ಲಿನ ಎಕಾನಮಿ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ರಿವೈವಲ್ ನ ರೂಪದಲ್ಲಿ ಇರುವಂಥದ್ದು. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸಸ್ ಸೆಕ್ಟರ್ಸ್ ಗಳನ್ನ ನೋಡಿದಾಗ ಇವು ಸೆಕೆಂಡ್ ವೇವ್ ನಿಂದ ಬಹಳನೇ ಇಂಪ್ಯಾಕ್ಟ್ ಆಗಿದೆ, ಇಂಟರಪ್ಟ್ ಆಗಿದೆ. ಆ ಕಾರಣದಿಂದ ಅವಿನ್ನೂ ಕೂಡ ಸುಧಾರಣೆ ಆಗಬೇಕು ಅಂತಂದ್ರೆ ಒಂದಷ್ಟು ಕಾಲ ಹಿಡಿಯುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗುತ್ತೆ. ಇನ್ನ ಖಾರಿಫ್ ಹಾರ್ವೆಸ್ಟ್ ಅನ್ನುವಂಥದ್ದು ಸದ್ಯಕ್ಕೆ ಇದು ಕೀ ಆಗಿದೆ. ಖಾರಿಫ್ ಹಾರ್ವೆಸ್ಟ್ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಮುಂದಿನ ಕ್ವಾರ್ಟರ್ಸ್ ಗಳಲ್ಲಿ ಎಕಾನಮಿ ರಿವೈವಲ್ ಆಗುವಂಥದ್ದನ್ನ ಕೂಡ ನಾವು ಕಾಣ್ಬೋದಾಗುತ್ತೆ. ನಮ್ಮ ಎಕಾನಮಿ ಫಸ್ಟ್ ವೇವ್ ಆಫ್ ಇನ್ಫೆಕ್ಷನ್ಸ್ ನಿಂದ ಸ್ಟ್ರಗಲ್ ಮಾಡ್ತಾ ಇತ್ತು. ಸೆಕೆಂಡ್ ಹಾಫ್ ಆಫ್ 2020-21 ನಲ್ಲಿ ರಿಕವರಿಯನ್ನ ಮಾಡೋದಕ್ಕೆ ಅಂತ ಹೇಳಿ ಒಂದು ಮೊಮೆಂಟಮ್ ಅನ್ನ ರಿಗೈನ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮತ್ತೆ ಈ ಸೆಕೆಂಡ್ ವೇವ್ ಅನ್ನುವಂಥದ್ದು ಆ ಎಕಾನಮಿಯನ್ನ ಇಂಟರಪ್ಟ್ ಮಾಡೋದ್ರಿಂದ ಇದರ ಒಂದು ಹೊಡೆತ ಅನ್ನುವಂಥದ್ದು, ಇಂಪ್ಯಾಕ್ಟ್ ಅನ್ನುವಂಥದ್ದು ಇನ್ನಷ್ಟು ಕಾಲ ಇರುತ್ತೆ ಅನ್ನುವಂಥದ್ದನ್ನ ಈ ರಿಪೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇನ್ಫ್ಲೇಷನ್ ಅನ್ನುವಂಥದ್ದು ಎಲಿವೇಟೆಡ್ ಲೆವೆಲ್ಸ್ ಗಳಲ್ಲೇ ಇನ್ನೂ ಒಂದಷ್ಟು ದಿನಗಳು, ಒಂದಷ್ಟು ಕಾಲ ಇರುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ಸ್ಪಷ್ಟವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಇನ್ಫ್ಲೇಷನ್ ಟಾಲರೆನ್ಸ್ ಬ್ಯಾಂಡ್ ಏನು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಜೊತೆಗೆ 2021-22ರ ಥರ್ಡ್ ಕ್ವಾರ್ಟರ್ ನಲ್ಲಿ ಅಂದ್ರೆ ಮೂರನೇ ತ್ರೈಮಾಸಿಕದಲ್ಲಿ ಪ್ರೈಸ್ ಪ್ರೆಷರ್ಸ್ ಗಳು ಒಂದಷ್ಟು ಮಟ್ಟಿಗೆ ಈಸ್ ಆಗುತ್ತೆ ಅನ್ನುವಂಥದ್ದನ್ನ ಈ ಬುಲೆಟಿನ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.